ಹಲೋ ಆ್ಯಂಡ್ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಎಜೆ. ಹಂಪಿ ಸೀರೀಸ್ನ 2ನೇ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇರೋ ಈ ದೊಡ್ಡ ಕೆರೆ ಮತ್ಯಾವುದೂ ಅಲ್ಲ, ದಿ ಫೇಮಸ್ ಸನಪುರ್ ಲೇಕ್. ಆದರೆ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇಲ್ಲಿಂದ ನಾವಿವತ್ತು ಹೋಗ್ತಾ ಇರೋದು ಆನೆಗುಂದಿ ಫೋರ್ಟ್ನ ಕಡೆಗೆ. ನಾವಿದ್ದೀವಿ ಆನೆಗುಂದಿ ಊರಿನಲ್ಲಿ. ಫೋರ್ಟ್ ನೋಡೋಕ್ಕಾಗಲಿಲ್ಲ, ಆದರೆ ಇಲ್ಲಿ ಮತ್ತೆರಡು ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ನೋಡೋವಂಥದ್ದು. ಅದನ್ನು ನಾನಿವಾಗ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಕೃಷ್ಣದೇವರಾಯರವರ ಮಂಟಪ. 64 ಕಂಬ ಉಳ್ಳಂಥ ಈ ಮಂಟಪನ ಕೃಷ್ಣದೇವರಾಯರ ಮರಣದ ನಂತರ ಕಟ್ಟದಂಥ ಸ್ಮಾರಕ ಆಗಿದೆ. ಮಂಟಪದ್ದು ಎಡಭಾಗಕ್ಕೆ ನೋಡಿದಾಗ ನಿಮಗೆ 9 ಬೃಂದಾವನ ಇರುವಂಥ ಒಂದು ಐಲ್ಯಾಂಡ್ ಕಾಣುತ್ತೆ. ಇದರ ಹೆಸರು ನವ ವೃಂದಾವನ ಅಂತ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ವ್ಯಾಸತೀರ್ಥರ ಬೃಂದಾವನ ಇಲ್ಲಿದೆ. ನದಿ ಬರ್ತಿ ಹರಿತಾ ಇರೋದ್ರಿಂದ ಆ ಕಡೆ ಸೈಡ್ಗೂ ಹೋಗೋಕೆ ಆಗ್ತಿಲ್ಲ ಇವತ್ತು, ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ಬಂದಾಗ ನಿಮ್ಗೆ ತೋರಿಸ್ತೀನಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮಾಲ್ಯವಂತ ಪರ್ವತ. ಬನ್ನಿ ಹೋಗೋಣ. ನಾವು ಇವಾಗ ಬಂದಿರೋದು ಮಾಲ್ಯವಂತ ಪರ್ವತದ ಮೇಲಿರುವಂಥ ರಘುನಾಥ ದೇವಸ್ಥಾನಕ್ಕೆ. ಬನ್ನಿ ಒಳಗೆ ಹೋಗೋಣ. ಈ ದೇವಸ್ಥಾನನ 15th ಸೆಂಚುರಿನಲ್ಲಿ ಕಟ್ಟಲಾಗಿದೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಸ್ಟೋರಿ ಇದೆ. ರಾಮಾಯಣ ಕಾಲಕ್ಕೆ ಹೋಗುತ್ತೆ. ಯಾಕಂದರೆ ರಾಮ ವನವಾಸಕ್ಕೆ ಬಂದಾಗ ತಾನು ಲಕ್ಷ್ಮಣ ಮತ್ತು ಸೀತೆ ಚಾತುರ್ಮಾಸ್ಯನ ಇಲ್ಲೇ ಕಳೆದ್ರು ಅಂತ ಹೇಳ್ತಾರೆ. ಈ ದೇವಸ್ಥಾನದ ಕಂಬಗಳಲ್ಲಿ ಸಾಕಷ್ಟು ವಿಷ್ಣು ಚಿತ್ರಗಳನ್ನ ಬಿಡಿಸಲಾಗಿದೆ. ಇಲ್ಲಿಯ ಸ್ಪೆಷಾಲಿಟಿ ಏನು ಅಂದರೆ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಹನುಮಂತ ಎಲ್ಲರೂ ಕೂತಿರೋ ಪೊಸಿಷನಲ್ಲಿದೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ ಗುಹೆ ಆಕಾರದಲ್ಲಿ ಬಂಡೆನ ಕೊರೆದು ನಂತರ ಅದರೊಳಗೆ ವಿಗ್ರಹನ ಕೆತ್ತಿದ್ದಾರೆ. ನನ್ನ ಪ್ರಕಾರ ಇದು ಮೇನ್ ಎಂಟ್ರೆನ್ಸ್ ಅನ್ಸುತ್ತೆ. ಆದರೆ ದೇವಸ್ಥಾನದ ಬಲಭಾಗಕ್ಕೆ ಕಾಣಿಸಿಗುವಂಥದ್ದು ಸಭಾಮಂಟಪ. ಒಳಗೆ ಹೋಗ್ತಾ ನಿಮಗೆ ಮೊದಲಲ್ಲೇ ಕಾಣುತ್ತೆ ಇದು ಆನೆಗಳ ಸೊಂಡ್ಲು ಮತ್ತು ಮುಂದೆ ಇದ್ದಿದ್ದು ಬೇರೆ ಎಲ್ಲನೂ ಡೆಸ್ಟ್ರಾಯ್ ಆಗಿದೆ. ಆದರೆ ಇದು ಮಾತ್ರ ಬ್ಯೂಟಿಫುಲ್ ಆಗಿದೆ. ಯಾವುದೇ ಜೀರ್ಣೋದ್ಧಾರ ಕೆಲಸ ಆಗಿಲ್ಲ. ಸೊ ನೀವು ನೋಡ್ತಿರೋದು ಕಂಪ್ಲೀಟ್ಲಿ ಒರಿಜಿನಲ್ ಸ್ಕಲ್ಪ್ಚರ್ಸ್ ಆ್ಯಂಡ್ ಕಂಬಗಳು. ಇದು ಮಿನಿಸ್ಟರ್ಸ್ ಅಥವಾ ಕಿಂಗ್ಸ್ ಬಂದು ಮೀಟಿಂಗ್ ಮಾಡ್ತಾ ಇದ್ದಂಥ ಜಾಗ. ಸೊ ಬ್ಯೂಟಿಫುಲ್ ಆಗಿ ಕೆತ್ತಿದ್ದಾರೆ. ಇಲ್ಲಿ ಕಂಬಗಳನ್ನ ನೀವು ಹುಷಾರಾಗಿ ನೋಡಿದ್ರೆ ನರ್ತಕಿಯರಿದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ, ವಿದೂಷಕರಿದ್ದಾರೆ. ಹಂಗಂದ್ಮೇಲೆ ಇದು ಪಕ್ಕಾ ಸಭಾಮಂಟಪ ಮತ್ತು ರಂಗಮಂಟಪ ಎರಡೂ ಆಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ವಿಷ್ಣುವಿನ ದೇವಸ್ಥಾನದ ಪಕ್ಕದಲ್ಲಿ ಯಾವಾಗಲೂ ಲಕ್ಷ್ಮೀ ದೇವಸ್ಥಾನ ಇರಲೇಬೇಕು. ಸೊ ಹಾಗಾಗಿ ಇದು ಲಕ್ಷ್ಮೀ ದೇವಸ್ಥಾನ ಇದೆ ಇಲ್ಲಿ. ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ನಿಮಗೆ ಮತ್ತೊಂದು ದೇವಸ್ಥಾನ ಇದೆ. ಜೊತೆಗೆ ಇಲ್ಲಿ ಲಕ್ಷ್ಮಣ ತೀರ್ಥ ಅಂತ ಮತ್ತೊಂದು ಸಣ್ಣ ನೀರಿನ ಪ್ರದೇಶ ಇದೆ. ದೇವಸ್ಥಾನದ ಆಚೆ ಕಡೆ ಬಂದರೆ ಹನುಮಂತ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೊ ಇದು ಹನುಮಂತನ ದೇವಸ್ಥಾನ. ಆದರೆ ನಿಮಗೆ ಗೊತ್ತಲ್ಲ, ನಾವು ಇದಕ್ಕಿಂತ ಹೆಚ್ಚಾಗಿ ಪಾಳು ಬಿದ್ದಿರೋ ಮಂಟಪಗಳು ಆಮೇಲೆ ದೇವಸ್ಥಾನಗಳನ್ನ ಹುಡುಕ್ತೀವಿ ಅಂತ. ಸೊ ಹಾಗಾಗಿ ಇದ್ರದ್ದು ಇನ್ನೂ ಒಂಚೂರು ಆ ಕಡೆಗೆ ನೋಡಿದಾಗ ನಿಮ್ಗೆ ಇಲ್ಲೊಂದು ಸಣ್ಣ ಹಳೇ ಕಾಲದ ಉದುರೋಗಿರೋ ಮಂಟಪ ಕಾಣುತ್ತೆ. ನಾನು ಏನಿರ್ಬೋದಪ್ಪ ಇಲ್ಲಿ ಅಂತ ಸರಿ ಮುಂದಕ್ಕೆ ಹೋಗೋಣ ಅಂತ ನೋಡ್ತೀನಿ. ಇಲ್ಲೊಂದು ಸಣ್ಣ ದಾರಿ ಇದ್ದಂಗೂ ಅನ್ನಿಸ್ತಾ ಇದೆ ನನಗೆ. ಈ ದಾರಿಲಿ ಹಾಗೆ ನಡ್ಕೊಂಡು ಬಂದೆ.
ಸದ್ಯಕ್ಕೆ ಏನು ಗೊತ್ತಾಗ್ತಿಲ್ಲ, ಬಟ್ ಆದರೆ ನೋಡಿ ಈ ಹಳೆ ಮಂಟಪ ಫುಲ್ಲು ಪಾಳು ಬಿದ್ದಿದೆ. ನೈಟ್ ಅಂತೂ ಡೆಫಿನೆಟ್ಲಿ ಮೀಟ್ರ್ ಬೇಕು ಬರೋಕ್ಕೆ. ಓಹ್, ಇನ್ನೊಂದೇನೋ ದಾರಿ ಕಾಣ್ದಂಗೆ ಕಾಣ್ತಿದೆ. ಎನಿವೇಸ್, ಇಲ್ಲಿರೋದು ಬೇಡ. ಇದ್ರ ಪಕ್ಕದಲ್ಲಿ ನೋಡಿ ಇಲ್ಲೊಂದು ಸಣ್ಣ ಮೆಟ್ಲು ಥರ ಕಾಣ್ತಾ ಇದೆ. ಹಾಂ, ಸೊ ಇಲ್ಲೇನಪ್ಪ, ಈ ಮೆಟ್ಲುಗಳು ಸರಿ ಇದ್ದಂಗೆ ಕಾಣ್ತಾ ಇಲ್ಲ. ಆದರೆ ಡೆಫಿನೆಟ್ಲಿ ಇಲ್ಲಿ ಬಂದಾಗ ನೀವುಗಳೆಲ್ಲ ಹುಷಾರಾಗಿ ಬನ್ನಿ. ಇದು ಯಾವುದೇ ಕಾಲಕ್ಕೂ ಬಿದೋಗೋ ಚಾನ್ಸಸ್ ಜಾಸ್ತಿ ಇದೆ. ಹುಷಾರಾಗಿ ಬನ್ನಿ. ಮೆಟ್ಲು ಹತ್ತು ಬಂದು ನೋಡ್ತೀನಿ, ಮೇಲೆ ಯಾವುದೋ ದೇವಸ್ಥಾನದ ಥರ ಕಾಣ್ತಿದೆ. ಡೆಫಿನೆಟ್ಲಿ ಅದೊಂದು ಮಂಟಪನೋ ಏನೋ ಇದೆ. ಇಲ್ಲಿ ಬರ್ಬೇಕಾದ್ರೆ ಒಂದು ಡೇಂಜರ್ ಏನಂತಂದ್ರೆ ಈ ಮೆಟ್ಲುಗಳು ಸರಿ ಇರಲ್ಲ. ಓಕೆ, ಇರಿ, ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ ಹೇಗಿದೆ ಅಂತ. ಕಾಣಿಸ್ತಾ? ಇಲ್ಲೊಂದು ಮತ್ತೆ ಮಂಟಪಗಳಿದೆ, ಒಂದಿಷ್ಟು 2 ಫ್ಲೋರ್ಸ್ ಇದೆ ಇದು. ಸೊ ಇಲ್ಲಿ ಹುಷಾರಾಗಿ ನಡಿಬೇಕು. ಡೆಫಿನೆಟ್ಲಿ ಬಂದಾಗ ಕೇರ್ಫುಲ್ ಆಗಿರಿ. ಬಟ್ ಐ ಆಮ್ ಡೆಫಿನೆಟ್ಲಿ ಥಿಂಕಿಂಗ್ ದಿಸ್ ಇಸ್ ಅ ಬೆಸ್ಟ್ ಸ್ಪಾಟ್ ಟು ಸಿ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಇರಿ ಹತ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಸೂಪರ್ಬ್ ಆಗಿಲ್ಲ ಇದು ವ್ಯೂ ಮಾತ್ರ. ಸನ್ರೈಸ್ ಸನ್ಸೆಟ್ ಫೋಟೋಗ್ರಫಿ ಅಂತೂ ಹೇಳಿ ಮಾಡಿಸ್ದಂಗಿದೆ. ಹಂಗೆ ಒಂದು ನಿಮಿಷ ಒಳಗಡೆ ಹೋಗಿ ನೋಡೋಣ ಇರಿ. ಐ ಥಿಂಕ್ ಕಲ್ಲುಗಳೆಲ್ಲನೂ ಬಿದ್ದೋದಂಗಿದೆ. ಇಲ್ಲಿ ಏನಿದೆ ನೋಡೋಣ. ಐ ಥಿಂಕ್ ದ್ವಾರಪಾಲಕರು ಕಾಣ್ತಾ ಇದ್ದಾರೆ. ಡೆಫಿನೆಟ್ಲಿ ಇದು ವಿಷ್ಣು ದೇವಸ್ಥಾನ ಯಾವುದೋ ಆಗಿತ್ತು ಅಂತ ಅನಿಸುತ್ತೆ. ನೋಡಿ, ಲೆಫ್ಟ್ ಟು ರೈಟ್ಗೆ ದ್ವಾರಪಾಲಕರಿದ್ದಾರೆ. ಸೊ ಆ ಕಡೆಯಿಂದ ನೋಡಿದಾಗ ಡೆಫಿನೆಟ್ಲಿ ನಮಗೆ ಈ ಬ್ಯೂಟಿಫುಲ್ ಟೆಂಪಲ್ ವ್ಯೂ ಕಾಣುತ್ತೆ. ನೀವು ನೆಕ್ಸ್ಟ್ ಟೈಮ್ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಸನ್ರೈಸ್ ಸನ್ಸೆಟ್ ಎರಡೂ ಎಂಜಾಯ್ ಮಾಡಿ. ಸೊ ನಾನು ಮತ್ತೆ ಸಿಗ್ತೀನಿ ನನ್ನ ಮುಂದಿನ ಸಂಚಿಕೆ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.